ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು? ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು? ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು? ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು? ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ಯಾಕೆ?
ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲಿದ್ದಂತಹ ಜಿಪಿಎಸ್ ಟ್ರ್ಯಾಕರ್ ಮೇಲೆ ರಿಸರ್ಚ್ ಸೆಂಟರ್ ಫಾರ್ ಇಕೋ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಚೀನಾ ವಿಳಾಸ ಬರೆಯಲಾಗಿದೆ. ಜೊತೆಗೆ ಕಾಲಿಗಿರುವಂತಹ ರಿಂಗ್ ಮೇಲೆ DWC ಶ್ರೀಲಂಕಾ ಎಂದು ಬರೆದಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲಿ ಈ ಸೀಗಲ್ ಬರ್ಡ್ ಕಾಣಿಸಿಕೊಂಡಿದ್ದರಿಂದ ಅನುಮಾನ ಹೆಚ್ಚಾಗಿದೆ. ಇನ್ನು ನಿತ್ರಾಣಗೊಂಡ ಸೀಗಲ್ ಪಕ್ಷಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗೂಢ ಪಕ್ಷಿಯೊಂದು ಪತ್ತೆಯಾಗಿದೆ. ಕಡಲ ತೀರದಲ್ಲಿ ಸಿಕ್ಕಂತ ಪಕ್ಷಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಚೀನಾದಿಂದ ಸೀಗಲ್ ಬರ್ಡ್ ಬಂದಿದ್ದ್ಯಾಕೆ? ಡ್ರ್ಯಾಗನ್ ದೇಶದ ಕುತಂತ್ರಿ ನಡೆ ಏನು ಇಲ್ಲಿದೆ ನೋಡಿ. ಕಾರವಾರ ನೌಕಾನೆಲೆ ಮೇಲೆ ಚೀನಾ ಗೂಢಾಚಾರಿಕೆ. ಚೀನಾ ಜಿಪಿಎಸ್ ಇದ್ದ ಸೀಗಲ್ ಪಕ್ಷಿ ಪ್ರತ್ಯಕ್ಷ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಇದೆ. ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಇವತ್ತು ಇಲ್ಲಿ ಆತಂಕದ ಛಾಯೆ ಆವರಿಸಿದೆ. ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಯೊಂದು ಕಾಣಿಸಿಕೊಂಡಿತು. ಆದರೆ ಈ ಪಕ್ಷಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು ಇದು ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸವಾಗಿದೆ. ಪಕ್ಷಿಯ ಮೇಲೆ